ದಿನ ಹೆಂಗೆ ಕಳೀತಾ ಇದೆ, ಸಮಯ ಹೆಂಗೆ ಹೋಗ್ತಾ ಇದೆ ನನಗಂತೂ ಒಂಚೂರು ಗೊತ್ತಾಗ್ತಾ ಇಲ್ಲ. ಬಟ್ ಈ ಸಮಯಕ್ಕೆ ನಾನು ತುಂಬ ಪ್ರೇ ಮಾಡಿದ್ದೆ ಕೂಡ. ಜಸ್ಟ್ 3-4 ಮಂತ್ಸ್ ಬ್ಯಾಕ್ ಈ ಥರ ಒಂದು ಟೈಮ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ತುಂಬ ಪ್ರೇ ಮಾಡಿದ್ದೆ. ಆ್ಯಂಡ್ ನನ್ನ ಜಾಕೆಟ್ ನೋಡಿ ಎಷ್ಟು ಲೂಸ್ ಆಗಿಬಿಟ್ಟಿದೆ. ಇದೇ ಜಾಕೆಟ್ 2 ತಿಂಗಳಿಂದ ಸಖತ್ ಫಿಟ್ ಆಗ್ತಾಯಿತ್ತು, ಬಟ್ ಇವತ್ತಂತೂ ಇಂಚ್ ಲಾಸ್ ಎಷ್ಟು ಚೆನ್ನಾಗಿ ಆಗ್ತದೆ ಅಂದರೆ ವೇಟಲ್ಲಿ ಏನೂ ಅಷ್ಟು ಡಿಫ್ರೆನ್ಸ್ ಇಲ್ಲ, ಬಟ್ ಇಂಚ್ ವೈಸ್ ಚೆನ್ನಾಗಿ ರಿಯಲೈಸ್ ಆಗ್ತದೆ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಆಬ್ವಿಯಸ್ಲಿ ವೇಟ್ ಲಾಸ್ ಗಂಜಿ ಅದನ್ನ ಕುಡಿದು ವಾಕ್ ಹೋಗಿ ಬಂದು ಮತ್ತೆ ಪ್ರೋಟೀನ್ ಶೇಕ್ ಕುಡಿತಾ ಇದ್ದೀನಿ. ನಂದು ಹೋಮ್ ಮೇಡ್ ಕೂಡ ಹಾಕಿ ಕುಡಿತಾ ಇದ್ದೀನಿ ಎಕ್ಸ್ಟ್ರಾ ಪ್ರೋಟೀನ್ಗೆ. ಆ್ಯಂಡ್ ಇವತ್ತು ವೇಟ್ ಲಾಸ್ ಗಂಜಿ ಪೌಡ್ರ್ ಮತ್ತು ಪ್ರೋಟೀನ್ ಪೌಡ್ರ್ ತುಂಬ ಆರ್ಡರ್ಸ್ ಇತ್ತು, ಸೊ ಅದನ್ನೆಲ್ಲ ಹೋಗಿ ಕೊರಿಯರ್ ಮಾಡಿ ಬರ್ತಾ ಆ್ಯಕ್ಚುಲಿ ಅಮ್ಮ ಇವತ್ತು ಜೋಳದ ರೊಟ್ಟಿ ತಿನ್ನೋಣ ಅಂತ ಇದ್ರು. ಸೊ ಒಳ್ಳೆ ಹೆಲ್ದಿ ಫುಡಲ್ಲ ಅಂದ್ಬಿಟ್ಟು ಹೋಗಿ ತಗೊಂಡು ಬಂದುಬಿಟ್ಟೆ. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮುಗಿಸಿ ಆಮೇಲೆ ಎಲ್ಲ ಕೆಲಸ ಆಯಿತು ತುಂಬ, ಅದೆಲ್ಲ ಮುಗಿಸಿ ಸಂಜೆಗೆ ಒಂದು ಪ್ರೋಟೀನ್ ಲಡ್ಡು ಆ್ಯಂಡ್ ಬನಾನಾ ಮತ್ತು ಅದಾದಮೇಲೆ ಊಟಕ್ಕೆ ಹೊರಗಡೆ ಹೋಗೋಣ, ಸುಮಾರು ದಿನ ಆಗಿತ್ತು ಅಮ್ಮ ಅಪ್ಪ ಎಲ್ಲ ಬಂದು ಅಂದ್ಬಿಟ್ಟು ಹೊರಗಡೆ ಹೋಗಿದ್ವಿ. ಲೈವ್ ಮ್ಯೂಸಿಕ್ ಇತ್ತು, ತುಂಬ ಚೆನ್ನಾಗಿತ್ತು ಅಟ್ಮಾಸ್ಫಿಯರ್. ಸೊ ಅಲ್ಲಿ ಹೋಗ್ತಿದ್ದಂಗೆ ಫಸ್ಟು ಸ್ಟಾರ್ಟರ್ಗೆ ಪ್ರೋಟೀನ್ ಹೇಳಿಬಿಟ್ಟೆ. ಅದಾದಮೇಲೆ ಪಾಸ್ತಾ ಮಕ್ಳಿಗೆ ಬೇಕಿತ್ತು, ಸೊ ಅವ್ರದ್ದು ಒಂದು 2 ಸ್ಪೂನ್ ತಿಂದು, ಫ್ರೈಡ್ ರೈಸ್ ಕೂಡ ಒಂದು 2-3 ಸ್ಪೂನ್ ತಿಂದು ಜಸ್ಟ್ 10,000 ಸ್ಟೆಪ್ಸ್ ಜೊತೆ ಡೇ ಎಂಡ್ ಮಾಡಿದೆ. ಬಾಯ್.